2 ನಿಮಿಷ ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ಈ ಧರ್ಮಸ್ಥಳ ಅಲಿಯಾಸ್ ಅಧರ್ಮಸ್ಥಳ, ಈ ಕಾಂಟ್ರವರ್ಸಿಯಲ್ಲಿ ನಂಬರ್ 1 ಅಪರಾಧಿ ಯಾರು? ಈ SITನ ಪುಟಪ್ ಮಾಡಿದ್ದು ಆಡಳಿತ ಮತ್ತೆ ಅಪೋಸಿಟ್ ಎರಡನ್ನೂ ಸೇರ್ಕೊಂಡೇ ಮಾಡಿ ತಗೊಂಡಿದ್ದು ಡಿಸಿಷನ್. ಅದರಲ್ಲಿ ಒನ್ ಆಫ್ ದ ಪಾರ್ಟಿ, ಆಡಳಿತ ಪಾರ್ಟಿದು DCM ಪೊಸಿಷನ್ನ ಇಟ್ಕೊಂಡಿದ್ದ DK ಶಿವಕುಮಾರ ಅನ್ನೋರು ದೊಡ್ಡ ಷಡ್ಯಂತ್ರ, ನನಗೆಲ್ಲ ಗೊತ್ತು, ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೀಕ್ರೆಸಿ ಬಿಸಿನೆಸ್ ಮಾಡ್ಕೊಂಡು ಕೂತ್ಕೊಂಡು SITನ ಮಾಡಿ ಅದ್ರ ಖರ್ಚು ವೆಚ್ಚಗಳನ್ನೆಲ್ಲ ಇವ್ರ ಪಾರ್ಟಿ ಜನ, ಅಪೋಸಿಟ್ ಪಾರ್ಟಿ ಜನಗಳಿಗೆ ಇಷ್ಟೊಂದು ಲಕ್ಷ ವ್ಯಾಲ್ಯೂ ಖರ್ಚಾಯ್ತು ಎಕ್ಸೆಟ್ರಾ ಅಂತ ಡೈಲಾಗ್ಗಳು ಕಂಡು ತಿರುಗ್ತಿದ್ದಾರಲ್ಲ, ಅದೆಷ್ಟಾರು ಆಗಿರ್ದಿ ಕಂಡಪ್ಪ ಖರ್ಚು. DCM ಪಾಕೆಟಿಂದ ತಗೊಳ್ಳಿ, ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂದ್ರೂ ಬಚ್ಚಿಟ್ಕೊಂಡು ಕುಂತವ್ರಲ್ಲ. ಅಂಬೇಡ್ಕರ್ ಬರ್ದಿರೋ ಶಾಸನದ ಪ್ರಕಾರ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ್ದಾದ್ರು ಒಂದು ಕ್ರಿಮಿನಲ್ ಮ್ಯಾಟರ್ ಕಣ್ಣಿಗೆ ಕಾಣ್ತು, ಇವ್ರ ಗಮನಕ್ಕೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕನ್ಸರ್ನ್ಡ್ ಅಥಾರಿಟಿ ಮುಂದಗಡೆ ತಗೊಂಡೋಗಿ ಇಡೋದು, ಅಂದ್ರೆ ನ್ಯಾಯಾಲಯದ ಮುಂದಗಡೆ ತಗೊಂಡೋಗಿ ಇಡೋದು ಇವ್ರದ್ದು ಧರ್ಮ ಅಲ್ವಾ? ಅದಕ್ಕಂತಾರೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಮೂಲಭೂತ ಜವಾಬ್ದಾರಿ ಅಂತ. ಈ ಜವಾಬ್ದಾರಿನೇ ಇಲ್ಲರೋ DCM ನಮಗೆ ಯಾಕೆ?